ಈ ದೃಶ್ಯಗಳು ಬರೋಕ್ಕಿಂತ ಮುಂಚೆ ಏನಾಗಿತ್ತು ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಯುವತಿ ಮೇಲೆ ರ್ಯಾಪಿಡೋ ಬೈಕ್ ಸವಾರನಿಂದ ಹಲ್ಲೆ, ನಡು ರಸ್ತೆಯಲ್ಲಿ ತಳ್ಳಿ ಹಲ್ಲೆ, ಕೆಳಗೆ ಬಿದ್ದ ಯುವತಿ. ರ್ಯಾಪಿಡೋ ಬೈಕ್ ಚಾಲಕನೊಬ್ಬ ಯುವತಿಯೊಬ್ಬಳನ್ನ ತಳ್ಳಿ ಹಲ್ಲೆ ಮಾಡಿರುವ ಘಟನೆ ಜಯನಗರದಲ್ಲಿ ನಡೆದಿದೆ. ಕಳೆದ 3 ದಿನಗಳ ಹಿಂದೆ ನಡೆದ ಘಟನೆಯ ವಿಡಿಯೋ ಇದೀಗ ಬೆಳಕಿಗೆ ಬಂದಿದೆ. ಶ್ರೇಯಾ ಅನ್ನೋ ಯುವತಿ ರ್ಯಾಪಿಡೋ ಬೈಕ್ ಬುಕ್ ಮಾಡಿದ್ರು. ಬಿಟಿಎಂನಿಂದ ಜಯನಗರಕ್ಕೆ ಬೈಕ್ ಬುಕ್ ಮಾಡಿದ್ರು. ಲೊಕೇಶನ್ ಫಾಲೋ ಮಾಡದೆ ರಾಂಗ್ ರೂಟ್ನಲ್ಲಿ ಹೋಗ್ತಾ ಇದ್ದ ಬೈಕ್ ಸವಾರನ ನಡೆಯನ್ನ ಪ್ರಶ್ನಿಸಿದ್ದಕ್ಕೆ ನಡು ರಸ್ತೆಯಲ್ಲಿ ಬೈಕ್ ನಿಲ್ಲಿಸಿ ಗಲಾಟೆ ಮಾಡಿದ್ದಾನೆ. ನಂತರ ಯುವತಿಯನ್ನ ತಳ್ಳಿ ಹಲ್ಲೆ ಮಾಡಿದ್ದಾನೆ ಅಂತ ಆರೋಪಿಸಿದ್ದಾರೆ. ಜಯನಗರದ ಜ್ಯುವೆಲರಿ ಅಂಗಡಿಯಲ್ಲಿ ಹಲ್ಲೆಗೊಳಗಾದ ಯುವತಿ ಕೆಲಸ ಮಾಡ್ತಿದ್ದಾರೆ. ಜೂನ್ 14ರಂದು ಬೆಳಗ್ಗೆ 10 ಗಂಟೆ ಸುಮಾರಿಗೆ ರ್ಯಾಪಿಡೋ ಬೈಕ್ ಬುಕ್ ಮಾಡಿದ್ರು. KA05 KJ 2897 ನೋಂದಣಿಯ ಬೈಕ್ ಸವಾರ ಯುವತಿಯನ್ನ ಪಿಕ್ ಮಾಡಿ ಲೊಕೇಶನ್ ಫಾಲೋ ಮಾಡದೆ ರಾಂಗ್ ಡ್ರೈವ್ ಮಾಡ್ತಿದ್ದಕ್ಕೆ ಯುವತಿ ಪ್ರಶ್ನಿಸಿದ್ದಾಳೆ. ಯುವತಿಗೇನೆ ನೀವೇ ಲೊಕೇಶನ್ ಹೇಳಿ ಅಂತ ಜೋರ್ ಮಾಡಿದ್ದಾನೆ. ನಿಗದಿತ ಲೊಕೇಶನ್ ಬದಲು ಹಿಂದೆ ನಿಲ್ಲಿಸಿ ಹೋಗಿ ಅಂತ ಜಬರ್ದಸ್ತ್ ಮಾಡಿದ್ದಾನೆ. ಇದನ್ನ ಪ್ರಶ್ನಿಸಿದ್ದಕ್ಕೆ ಬೈಕ್ ಸವಾರ ಹಲ್ಲೆ ಮಾಡಿರುವುದಾಗಿ ಜಯನಗರ ಪೊಲೀಸ್ ಠಾಣೆಗೆ ಯುವತಿ ದೂರು ಕೊಟ್ಟಿದ್ದಾಳೆ. Started at 10. I went at 10:30. Over there, after reaching to that location, I have get down and I have regarding his ride, I have spoken regarding what the wrong route he was going from Signal to that Jayadeva Hospital. So I said him go in a proper direction, follow the location map. Without following location map, how you will travel? You will take to the ride to the customer. Back we will be sitting, but we don't have not knowledge about traffic rules, everything. No, where is your traffic rules? Only helmet is not the important. No, I said. Then he get down. I did not did payment. I have speak for a while and then I did the payment. I have got injured. I got sick. Regarding this, the complaint has been raised. ನನಗೆ ನಿಂದಿಸಿದ್ದಕ್ಕೆ ನಾನು ಹಲ್ಲೆ ಮಾಡಿದೆ. ರ್ಯಾಪಿಡೋ ಬೈಕ್ ಸವಾರನ ಹೇಳಿಕೆ. ಇನ್ನು ಹಲ್ಲೆ ನಡೆಸಿದ ರ್ಯಾಪಿಡೋ ಬೈಕ್ ಸವಾರ ತದ್ವಿರುದ್ಧದ ಹೇಳಿಕೆ ಕೊಟ್ಟಿದ್ದಾನೆ. ನಾನು ಯುವತಿಯನ್ನ ನಿಂದಿಸಿಲ್ಲ, ಆಕೆಯೇ ನನ್ನನ್ನ ನಿಂದಿಸಿದ್ಲು ಅಂತ ಆರೋಪಿಸಿದ್ದಾನೆ. ಆಕೆ ನನ್ನ ಜೊತೆ ಕೆಟ್ಟದಾಗಿ ಮಾತನಾಡಿದಕ್ಕೆ ಹಲ್ಲೆ ಮಾಡಿರೋದಾಗಿ ಬೈಕ್ ಸವಾರ ಹೇಳಿದ್ದಾನೆ. ಫಸ್ಟ್ ಅವರೇ ಹೊಡೆದಿದ್ದು, 2 ಸಲ ಹೊಡೆದ್ರು. ನಿಲ್ಸ್ಬಿಟ್ಟು ಅವ್ರು ಹೇಳ್ತಾರೆ ನಿಂಗೆ ಏನೇ ಓದಿರೋದು ಹಂಗೆ ಹಿಂಗೆ ನಿಂಗೆ ಅಷ್ಟು ಗೊತ್ತಾಗಲ್ಲ, ರೂಟ್ ಗೊತ್ತಾಗಲ್ಲ. ನಾನು ಮೇಡಮ್ ನಿಮ್ಗೆ ಶಾರ್ಟ್ ಕಟ್ ಆಗ್ಲಿ ಅಂತ ಹಿಂಗೆ ಕರ್ಕೊಂಡ್ ಬಂದೆ ಅಂತ ಮಾತಾಡಕ್ಕೆ ಬಿಡ್ತಿಲ್ಲ. ಮಾತಾಡ್ತಾನೆ ಅವ್ರೆ ರಾಶ ಮಾತಾಡ್ತಾವ್ರೆ, ಏನು ಓದಿದ್ಯಾ ಹಂಗೆ ಹಿಂಗೆ ಅಂತ ಮಾತಾಡ್ತಾವ್ರೆ. ಜೈನಗರ ಜೈತಿಂದ ಹೊರಗಡೆಯಿಂದ ಕರ್ಕೊಂಡ್ ಬರ್ತೀನಿ. ಮೇನ್ ಹೋದ್ರೆ ಸಿಗ್ನಲ್ ಅಲ್ವಾ, ಅವ್ರ ಪಾಪ ಆಫೀಸ್ ಲೇಟ್ ಆಗ್ಬಾರಂತ ಹೊರಗಡೆಯಿಂದ ಇದು ಮಾಡ್ಕೊಂಡ್ ಬರ್ತೀನಿ. ಅವ್ನು ಕತ್ತನ್ಬಿಟ್ಟು ಅಂತ ಜೋಡಲ್ಲಿ ಇದು ಬರ್ತಾ ವಾಯ್ಸ್ ರೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನೀವು ನಿಮ್ ಕಂಟ್ರಿಗೆ ಹೋಗು ಸ್ಟುಪಿಡ್ ಇದೆ ಅಂತ ಮಾತಾಡ್ತಾವ್ರೆ. ನಾನು ನೋಡ್ತಂಕ ಹೋಗ್ಬಿಟ್ಟು ಅಲ್ಲಿರೋರೆಲ್ಲ ಹೇಳ್ತಾರೆ ಹೆಣ್ಮಕ್ಳ ಮೇಲೆ ಕೈ ಮಾಡ್ಬಾರ್ದು ಅಂತ, ಮತ್ತೆ ಇವ್ರು ಮಾಡಿದ ತಪ್ಪ ಹಿಂಗೆಲ್ಲ ಅಂತ ಅಲ್ಲಿ ಗಾಡಿ ಕೆಲಸವ್ರು ಇಡ್ತಾರೆ. ಅವ್ನು ಒಂದ್ 8 ಕೊಟ್ಟೆ, ಅವರು ಹೊಡೆದ್ ಅವ್ರು ನಿಮ್ ಸ್ಟೇಟ್ಗೆ ಹೋಗಕ್ಕೆ ನಾನು ಇಂಗ್ಲೀಷ್ ಅಲ್ಲಿ ಏನೋ ಮಾತಾಡ್ಬಿಟ್ಟೆ, ನಿಮ್ ಸ್ಟೇಟ್ಗೆ ಹೋಗಿ ಅಂತ ಇರ್ಬೇಡಿ ಅಂತ. ಅವ್ರು ನನ್ನ ಇಷ್ಟ ಹಂಗೆ ಹಿಂಗೆ ಅಂತ ಅಂದ. ಕುಶಾಲ್ ಸ್ಟೋರ್ ಅಲ್ಲಿ ವರ್ಕ್ ಮಾಡೋದವ್ರು. ಹೋಗ್ಬಿಟ್ಟು ಮ್ಯಾನೇಜರ್ ಆಗಿಲ್ಲ ಅಂತ ಕೇಳಿದೆ. ನಾನು ಸ್ಟೋರ್ ಇನ್ಚಾರ್ಜ್. ಸರ್ ಹಿಂಗಾಯ್ತು ಅಮ್ಮ, ನೋಡಿ ಹಿಂಗ್ ಮಾಡ್ತಾರೆ ಮೇಡಮ್. ಒಟ್ಟಾರೆ ಪಿಜಿಯೊಂದರಲ್ಲಿ ವಾಸವಿರುವ ಈ ಯುವತಿ ಘಟನೆಯಿಂದ ಗಾಬರಿಗೊಂಡಿದ್ದಾರೆ. ಅದೇನೇ ಇರಲಿ, ವಾಹನಗಳನ್ನ ಬುಕ್ ಮಾಡಿಕೊಂಡು ಹೋಗುವಾಗ ಸವಾರ ಮತ್ತು ಗ್ರಾಹಕ ಇಬ್ರು ಸಂಯಮದಿಂದ ವರ್ತಿಸುವುದು ಒಳ್ಳೆಯದು. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ನೋಡಿ, ಆರಂಭದಲ್ಲಿ ತಾನೇನೋ ಸಾಚಾ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡ್ಬಿಟ್ಟು ಆಮೇಲೆ ಇವೆಲ್ಲ ಆಚೆ ಬಂದಾಗ ಈಗ ಮಾತಾಡಕ್ಕೆ ಹೇಳಿ. ಅವತ್ತು ಹಂಗೆ ಆಗಿತ್ತು. ಅದು ಯಾವುದೋ ಏರ್ಫೋರ್ಸ್ ಆಫೀಸರ್ ಇದ್ರಲ್ಲ, ಅವತ್ತು ಮಾಡಿದ್ದು ಹಂಗೆ. ತಾನೇನೋ ಫುಲ್ಲು ನನಗೆ ಹಂಗಾಗೋಯ್ತು, ಕನ್ನಡಿಗರು ಹಂಗೆ ಮಾಡ್ಬಿಟ್ರು ಅಂತೇಳಿ ಇಡೀ ದೇಶಾದ್ಯಂತ. ಆಮೇಲೆ ಮಾಡಿದ್ದೇನೋ ಅವನೇ ಹೊಡೆದಿದ್ದು ಅನ್ನೋದು ಗೊತ್ತಾಯ್ತು ತಾನೆ. ತದನಂತರ ಆಟೋದ ವಿಚಾರದಲ್ಲಿ ಏನಾಯಿತು, ಚಪ್ಪಲಿ ತೊಗೊಂಡು ಹೊಡೆದಿದ್ದ ವಿಚಾರದಲ್ಲಿ ಆಮೇಲೆ ಕ್ಷಮೆ ಕೇಳಿದ್ರೆ ತಾನೆ. ಇವ್ರದ್ದು ಮೊಂಡಾಟ ಸಿಕ್ಕಾಪಟ್ಟೆ ಆಗಿದ್ದೀರಿ. ಬೇರೆ ರಾಜ್ಯಗಳಿಂದ ಬಂದ್ಬಿಟ್ಟು ಇಲ್ಲಿಗೆ ಇರೋದನ್ನು ಇದ್ದುಬಿಟ್ಟು ಹೋಗಬೇಕು. ಈ ಥರ ಮೊಂಡಾಟ ಎಲ್ಲ ಮಾಡಿದ್ರೆ ಕೊಡಬೇಕು 2 ಸರಿಯಾಗಿ, ಅವಾಗ ಗೊತ್ತಾಗುತ್ತೆ. ಇಲ್ಲಾಂದರೆ ಇಷ್ಟ ಬಂದಂಗೆ ಆಡ್ತಾರೆ.